you for this gratitude magic practice, right? So now day 1 ಶುರು ಮಾಡ್ತಾ ಇದೀವಿ ಈ ಒಂದು ಬುಕ್ ದಿ ಮ್ಯಾಜಿಕ್. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಮೊನ್ನೆ ಇಂಟ್ರೊಡಕ್ಷನ್ ಸೆಷನ್ ಇತ್ತು ಡೇ 0 ಅಂತ ಹೇಳಿ, ಅದನ್ನ ನೋಡಿ ಅದಾದ್ಮೇಲಿಂದ ಇದನ್ನ ವಾಚ್ ಮಾಡ್ತಿರಂತೆ. ರೆಕಾರ್ಡಿಂಗ್ ನೋಡ್ತಾ ಇರೋಂಥವ್ರು, ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇರೋರು ನನ್ನ ಜೊತೆ ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗ್ತೀವಿ. ಸೊ ಡೇ 1 ಏನು ರಾಂಡಾ ಬರ್ನೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಏನು ಸಿಕ್ಕಿದೆ ಆಶೀರ್ವಾದವಾಗಿ, ಏನ್ ಸಿಕ್ಕಿದೆ ಆಶೀರ್ವಾದ ಅಂತ ಹೇಳಿದ್ರೆ ನಮ್ಗೆ ಏನ್ ಸಿಕ್ಕಿದೆ ಅದೆಲ್ಲ ಆಶೀರ್ವಾದನೇ. ಸೊ ಬ್ಲೆಸ್ಸಿಂಗ್ಸ್ ನಮ್ಗೆ ಸಿಕ್ಕಿರೋದನ್ನ ನಾವು ಎಣಿಸ್ತಾ ಹೋಗ್ಬೇಕು. ಎಣಿಸ್ತಾ ಹೋಗೋದಂದ್ರೆ ಅದನ್ನ ನೆನಪಿಸ್ಕೊಳ್ತಾ ಹೋಗುವಂಥದ್ದು. ದಟ್ ಇಸ್ ಅ ಲೆಸನ್ ನೇಮ್. ಓಕೆ, ವೆನ್ ಐ ಸ್ಟಾರ್ಟೆಡ್ ಕೌಂಟಿಂಗ್ ಮೈ ಬ್ಲೆಸ್ಸಿಂಗ್ಸ್ ಮೈ ಹೋಲ್ ಲೈಫ್ ಟರ್ನ್ಡ್ ಅರೌಂಡ್. ನಾನು ಯಾವಾಗ ನನಗೇನ್ ಸಿಕ್ಕಿದೆ ಅದನ್ನ ನೋಡ್ದಕ್ ಶುರು ಮಾಡಿದೆ, ಅದನ್ನ ಎಣಿಸಕ್ ಶುರು ಮಾಡಿದೆ, ನನ್ನ ಜೀವನನೇ ಕಂಪ್ಲೀಟ್ಲಿ ಉಲ್ಟಾಗಿ ಚೇಂಜ್ ಆಯ್ತು, ಅಂದ್ರೆ ಟರ್ನ್ ಅರೌಂಡ್ ಆಯ್ತು. ಯು ವಿಲ್ ಹ್ಯಾವ್ ಹರ್ಡ್ ಪೀಪಲ್ ಸೇ ದಟ್ count your blessings, and when you think about the things you are grateful for, that's exactly what you are doing. Okay, but when you may not have realized it is, counting your blessings is one of the most powerful practice you can ever do, and it is magical turn your whole life around. Okay, ಸೊ ಕೆಲವರೆಲ್ಲ ಹೇಳಿರ್ಬೋದು, ನೀವು ಕೇಳಿರ್ಬೋದು, ಜನ ಏನೋ ಹೇಳ್ತಿದ್ದಾರೆ, ಕೆಲವರೆಲ್ಲ ಹೇಳಿರ್ತಾರೆ ದೊಡ್ಡವರು, ಏನು ಒಳ್ಳೇದಿದೆ ಅದನ್ನ ನೋಡು ಲೈಫಲ್ಲಿ, ಏನ್ ಚೆನ್ನಾಗಿದೆ ಅದನ್ನ ನೋಡು ಅಂತ ಹೇಳ್ಬಿಟ್ಟು. ನಿಜ ಅದು. ಯಾಕಂತ ಹೇಳಿದ್ರೆ ಮ್ಯಾಜಿಕಲಿ ಲೈಫ್ ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ನಮಗೆ ಏನ್ ಸಿಕ್ಕಿದೆ ಫಸ್ಟ್ ಅದನ್ನ, ಏನಿದೆ ಅದನ್ನ, ಏನ್ ಚೆನ್ನಾಗಿದೆ ಅದನ್ನ ನೋಡೋಕ್ ಶುರು ಮಾಡ್ಬೇಕು, ನಾಟ್ ಏನ್ ಸರಿ ಇಲ್ಲ ಅನ್ನೋದಲ್ಲ. ಓಕೆ, ವೆನ್ ಯು ಆರ್ ಗ್ರೇಟ್ಫುಲ್ ಫಾರ್ ಥಿಂಗ್ಸ್ ಯು ಹ್ಯಾವ್, ನೋ ಮ್ಯಾಟರ್ ಹೌ ಸ್ಮಾಲ್ ದೇ ಮೇ ಬಿ, ಯು ವಿಲ್ ಸಿ ದೋಸ್ ಥಿಂಗ್ಸ್ ಇನ್ಸ್ಟೆಂಟ್ಲಿ ಇನ್ಕ್ರೀಸ್. ನೋಡಿ, ಇವ್ರು ಹೇಳ್ತಾ ಇದ್ದಾರೆ, ನಾವು ಏನು ಚೆನ್ನಾಗಿದೆ ಅದನ್ನ ನೋಡೋಕ್ ಶುರು ಮಾಡಿದ್ರೆ, ಅದು ಎಷ್ಟೇ ಚಿಕ್ಕದಾಗಿರ್ಲಿ, ಸಣ್ಣ ವಿಚಾರವಾಗಿರ್ಲಿ, ಅದನ್ನ ನಾವು ಥ್ಯಾಂಕ್ ಯು ಹೇಳಕ್ ಶುರು ಮಾಡಿದ್ರೆ ಏನಾಗುತ್ತೆ, ಇನ್ಸ್ಟೆಂಟ್ಲಿ ಅದೇನಾಗುತ್ತೆ, ಬೆಳೀತಾ ಹೋಗುತ್ತೆ, ದೊಡ್ಡದಾಗಕ್ ಶುರು ಆಗುತ್ತೆ. ಯು ವಿಲ್ ಸಿ ದೋಸ್ ಥಿಂಗ್ಸ್ ಇನ್ಸ್ಟೆಂಟ್ಲಿ ಇನ್ಕ್ರೀಸ್. ಯು ವಿಲ್, ಇಫ್ ಯು ಆರ್ ಗ್ರೇಟ್ಫುಲ್ ಫಾರ್ ಮನಿ ಯು ಹ್ಯಾವ್, ಹವೆವರ್ ಲಿಟಲ್, ಯು ವಿಲ್ ಸಿ ಯುವರ್ ಮನಿ ಮ್ಯಾಜಿಕಲಿ ಗ್ರೋ. ನಮ್ಮ ಹತ್ರ ಏನ್ ದುಡ್ಡಿದೆ, ಮೇ ಬಿ 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ಈಗ ಪ್ರೆಸೆಂಟ್ಲಿ ಒಂದು 10,000 ರೂಪಾಯಿ ಸ್ಯಾಲ್ರಿ ಸಿಕ್ತಿರ್ಬೋದು. ಏನ್ ಸಿಕ್ತಿದೆ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಆಗಿದ್ರೆ ಡೆಫಿನೆಟ್ಲಿ ನಮ್ಮ ದುಡ್ಡು ಬೆಳೀತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಫ್ ಯು ಆರ್ ಗ್ರೇಟ್ಫುಲ್ ಫಾರ್ ರಿಲೇಶನ್ಶಿಪ್, ಕೇಳಿಸ್ಕೊಳ್ಳಿ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರೋರೆಲ್ಲ, ಈವನ್ ಇಫ್ ಯು ಆರ್ ನಾಟ್ ಪರ್ಫೆಕ್ಟ್, ಈವನ್ ಇಫ್ ಇಟ್ಸ್ ನಾಟ್ ಪರ್ಫೆಕ್ಟ್, ಯು ವಿಲ್ ಸಿ ಮಿರಾಕ್ಯುಲಸ್ ಗೆಟ್ ಇವನ್ ಬೆಟರ್. ಓಕೆ, ಯಾವ ಲೈಕ್ ರಿಲೇಶನ್ಶಿಪ್ ಸರಿ ಇಲ್ಲ, ಬಟ್ ಅಟ್ಲೀಸ್ಟ್ ರಿಲೇಶನ್ಶಿಪ್ ಇದೆಯಲ್ವಾ, ಅದಕ್ಕೆ ಗ್ರೇಟ್ಫುಲ್ ಆಗಿ ಶುರು ಮಾಡಿ, ಅಂಡ್ ಥಿಂಗ್ಸ್ ವಿಲ್ ಸ್ಟಾರ್ಟ್ ಇಂಪ್ರೂವಿಂಗ್. ರಿಲೇಶನ್ಶಿಪ್ ತಾನಾಗಿ ಚೆನ್ನಾಗಾಗ್ತಾ ಶುರು ಆಗುತ್ತೆ. ಓಕೆ, ಇಫ್ ಯು ಆರ್ ಗ್ರೇಟ್ಫುಲ್ ಫಾರ್ ಜಾಬ್ ವಾಟ್ ಯು ಹ್ಯಾವ್, ಈವನ್ ಇಫ್ ಇಟ್ ಈಸ್ ನಾಟ್ ಯುವರ್ ಡ್ರೀಮ್ ಜಾಬ್, things will begin to change so that you will enjoy your job more. Okay, ಏನ್ ಜಾಬ್ ಇದೆ ಅದಕ್ಕೆ ಖುಷಿ ಪಡಕ್ ಶುರು ಮಾಡ್ಬೇಕು. ಏನ್ ಕೆಲಸ ಮಾಡ್ತಾ ಇದೀವೋ, ಯಾವ ಬಿಸ್ನೆಸ್ ಅಲ್ಲಿ ಇದೀವೋ, ಯಾವ ಜಾಬ್ ಅಲ್ಲಿ ಇದೀವೋ, ಫಸ್ಟ್ ಅದಕ್ಕೆ ಕೃತಜ್ಞತೆನ ಸಲ್ಲಿಸಿದ್ರೆ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಟರ್ನ್ ಅರೌಂಡ್. ನಿಮ್ಮ ಜಾಬ್ ನ ಎಂಜಾಯ್ ಮಾಡಕ್ ಶುರು ಮಾಡ್ತೀರಾ, ಅಥವಾ ನಿಮ್ಮ ಡ್ರೀಮ್ ಜಾಬ್ ನ ಹುಡುಕಿ ಅದನ್ನ ಶುರು ಮಾಡಕ್ ಅಟ್ರಾಕ್ಟ್ ಮಾಡ್ತೀರಾ. ಡನ್. ಸೊ ಆಲ್ ಕೈಂಡ್ ಆಫ್ ಆಪರ್ಚುನಿಟೀಸ್ ಫಾರ್ ಯುವರ್ ವರ್ಕ್ ವಿಲ್ ಸಡನ್ಲಿ ಅಪಿಯರ್. ಎಲ್ಲಾ ತರ ಹೊಸ ಹೊಸ ಅವಕಾಶಗಳು ಕಾಣಿಸಕ್ ಶುರು ಆಗುತ್ತೆ. ಫ್ಲಿಪ್ ಸೈಡ್, ಉಲ್ಟಾ ಸೈಡ್ ನೋಡೋಣ. ಓಕೆ, ಫ್ಲಿಪ್ ಸೈಡ್ ಇಸ್ ದಟ್ ವೆನ್ ಯು ಆರ್ ನಾಟ್ ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್, ವಿ ಕ್ಯಾನ್ ಫಾಲ್ ಇನ್ ಟು ದ ಟ್ರ್ಯಾಪ್ ಅನ್ಇಂಟೆನ್ಷನಲಿ ಕೌಂಟಿಂಗ್ ಅವರ್ ನೆಗೆಟಿವ್ ಥಿಂಗ್ಸ್. ನೋಡಿ, ಉಲ್ಟಾ ಸೈಡ್ ನೋಡಿ, ನಾವು ಏನ್ ಚೆನ್ನಾಗಿದೆ, ಏನ್ ಸರಿ ಇದೆ ಅದನ್ನ ನಾವು ಕೌಂಟ್ ಮಾಡಕ್ ಶುರು ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಉಲ್ಟಾ ಏನು, ನಾವ್ ಏನ್ ಸರಿ ಇಲ್ಲ ಅದನ್ನ ನೋಡ್ತಾ ಇದೀವಿ ಅಂತ ಅರ್ಥ. ಯಾವಾಗ ನಾವು ಏನ್ ಸರಿ ಇಲ್ಲ, ಏನು ನೆಗೆಟಿವ್ಸ್ ಇದೆ ಅದನ್ನ ನೋಡೋಕ್ ಶುರು ಮಾಡ್ತೀವೋ, ಯಾವ್ದು ಬೆಳೆಯುತ್ತೆ ಅದೇ ಬೆಳೆಯಕ್ ಶುರು ಆಗುತ್ತೆ. ನೋಡಿ, ಕೆಲವರಿಗೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಹೇಳಿ, ಅವ್ರು ಅದನ್ನೇ ನೋಡ್ತಾ ಇರ್ತಾರೆ. ಅಯ್ಯೋ, ನನ್ನ ಲೈಫಲ್ಲಿ ಹಿಂಗಿದೆ, ನನ್ನ ಲೈಫಲ್ಲಿ ಅದು ಸರಿ ಇಲ್ಲ, ನನ್ನ ಲೈಫಲ್ಲಿ ಇದು ಸರಿ ಇಲ್ಲ, ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಅದನ್ನೇ ನೋಡ್ತಾ ಇರ್ತಾರೆ, ಅದನ್ನೇ ಹೇಳ್ತಾ ಇರ್ತಾರೆ, ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ದಟ್ ಈಸ್ ದ ಥಿಂಗ್, ರೈಟ್? ಸೊ we count negative things when we talk about those things we don't have actually. Okay, so we count negative things when we criticize or find fault with other people. ನೋಡಿ, ಬೇರೆಯವ್ರ ಲೈಫಲ್ಲೂ ಕೆಲವರು ಕಂಡಿಡಿತಾರೆ ತಪ್ಪನ್ನ, ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಹೇಳಿ ತುಂಬಾ ಬೇರೆಯವ್ರ ಮಿಸ್ಟೇಕ್ಸ್ ನ ಕಂಡಿಡಿಯಕ್ ಶುರು ಮಾಡಿ. ಅಂದ್ರೆ ಅರ್ಥ, ನಾವ್ ಏನು ನೋಡ್ತಾ ಇದೀವಿ, ಮಿಸ್ಟೇಕ್ಸ್ ನ ನೋಡ್ತಾ ಇದೀವಿ. ಸೊ ಬೇರೆಯವ್ರಲ್ಲಿ ಕೂಡ ಏನ್ ನೋಡ್ಬೇಕು, ನಾವು ಏನ್ ಒಳ್ಳೆತನ ಇದೆ ಅದನ್ನ ನೋಡಕ್ ಶುರು ಮಾಡ್ಬೇಕು. ಓಕೆ, ವೆನ್ ವಿ ಕಂಪ್ಲೇಂಟ್ ಅಬೌಟ್ ಟ್ರಾಫಿಕ್, waiting lanes, delays, government is not, or government ಸರಿ ಇಲ್ಲ, ಅಥವಾ money is not enough, or weather ಸರಿ ಇಲ್ಲ,
ಸೊ ವೆನ್ ವಿ ಕೌಂಟ್ ನೆಗೆಟಿವ್ ಥಿಂಗ್ಸ್ ದೋಸ್ ದೇ ಇನ್ಕ್ರೀಸ್ ಟು. ಓಕೆ, ಸೊ ಏನು ಗೌರ್ಮೆಂಟ್ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಅಥವಾ ಟ್ರಾಫಿಕ್ ಅಥವಾ ವೆದರ್ ಸರಿ ಇಲ್ಲ, ಏನೇ ಒಂದು ಕಂಪ್ಲೇಂಟ್ಸ್ ನಾವು ಅಂದ್ಕೊಳಕ್ ಶುರು ಮಾಡಿದ್ರೆ, ಹೇಳಕ್ ಶುರು ಮಾಡಿದ್ರೆ, ಅದು ನಮ್ಮ ಲೈಫಲ್ಲಿ ಅದೇ ಜಾಸ್ತಿ ಆಗಕ್ ಶುರು ಆಗುತ್ತೆ. ಓಕೆ, ಬಟ್ ಆನ್ ಟಾಪ್ ಆಫ್ ದಟ್, with every negative thing we count, we cancel out blessings that we are on the way. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್. ನಾವು ಯಾವಾಗ ಕಂಪ್ಲೇಂಟ್ ಲೈಫ್ ನ ಮಾಡ್ತಾ ಇರ್ತೀವಿ, ಕಂಪ್ಲೇಂಟ್ಸ್ ನ ಕೊಡ್ತಾ ಇರ್ತೀವಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದನ್ನ ನೋಡ್ತಾ ಇರ್ತೀವಿ. ಇನ್ನೊಂದು ಏನಪ್ಪ ವಿಚಾರ ಆಗತ್ತೆ ಅಂದ್ರೆ, ಈವನ್ ನಮ್ಗೆ ಏನ್ ಒಳ್ಳೇದಾಗ್ಬೇಕಂತಿರುತ್ತೆ, ಬ್ಲೆಸ್ಸಿಂಗ್ಸ್ ನಮ್ಗೆ ಬರ್ಬೇಕಂತಿರುತ್ತೆ, ದಾರಿಲಿ ಇರುತ್ತೆ, ಅದು ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಒಳ್ಳೇದಾಗೋದು ಕೂಡ ಕಟ್ ಆಗ್ಬಿಡುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಕೆಲವರು ಆಶೀರ್ವಾದಗಳು, ಪ್ರೊಟೆಕ್ಷನ್ ಇದೆಲ್ಲ ವರ್ಕ್ ಆಗಲ್ಲ. ಯಾಕೆ ಹೇಳಿ? ನಾವು ಮೈಂಡ್ ಅಲ್ಲಿ ನೆಗೆಟಿವ್ಸ್ ಇಟ್ಕೊಂಡು ನೆಗೆಟಿವ್ಸ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವ್ ಎಷ್ಟೇ ಪೂಜೆ ಪುರಸ್ಕಾರ, ಹೋಮ ಹವನ ಎಷ್ಟೇ ಮಾಡಿದ್ರು ಕೂಡ ಯಾಕೆ ವರ್ಕ್ ಆಗಲ್ಲ ಅಂದ್ರೆ, ಈ ಕಾರಣಗಳಿಂದ ವರ್ಕ್ ಆಗೋದಿಲ್ಲ. ಕೆಲವು ದೊಡ್ಡವರ ಆಶೀರ್ವಾದ ಎಲ್ಲ ಮಾಡ್ತಾರೆ, ಬಟ್ ಸ್ಟಿಲ್ ಅದು ವರ್ಕ್ ಆಗಲ್ಲ. ಯಾಕೆ ಹೇಳಿ? ನಮ್ಮ ಮೈಂಡ್ ಅಲ್ಲಿ ನಾವು ನೆಗೆಟಿವ್ಸ್ ಇಟ್ಕೊಂಡು ನೆಗೆಟಿವ್ ನೋಡ್ತಾ ಇದ್ರೆ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ, ಅದು ಯಾವುದು ವರ್ಕ್ ಆಗೋದಿಲ್ಲ. So I tried both counting blessings and counting negative things. I can assure you that counting your blessing is only the way you have abundance in life. ನಮ್ಮ ಜೀವನದಲ್ಲಿ ಸಮೃದ್ಧಿನ ಪಡಿಬೇಕಂತ ಹೇಳಿದ್ರೆ ಒಂದೇ ಅದಕ್ಕೆ ದಾರಿ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನಮ್ಮಲ್ಲಿ ಏನು ಒಳ್ಳೇದಿದೆ, ಏನ್ ಸಿಕ್ಕಿದೆ, ಅದನ್ನ ಎಣಿಸ್ತಾ ಹೋಗ್ಬೇಕು. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್, ನೋಡಿ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ರೆ, ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ಆರ್ ಅರ್ಲಿ ಇನ್ ದ ಡೇ, ಅಥವಾ ದಿನ ಶುರು ಆದ್ಮೇಲಿಂದ, ಆಸ್ ಯು ಕ್ಯಾನ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಯು ಕ್ಯಾನ್ ರೈಟ್ ಔಟ್ ಯುವರ್ ಲಿಸ್ಟ್ ಬೈ ಹ್ಯಾಂಡ್ ಆರ್ ಟೈಪ್ ಆನ್ ದ ಕಂಪ್ಯೂಟರ್, ಆರ್ ಯು ಕ್ಯಾನ್ ಯೂಸ್ ಅ ಸ್ಪೆಸಿಫಿಕಲ್ ಬುಕ್ ಆರ್ ಅ ಜರ್ನಲ್ ಟು ಕೀಪ್ ಆಲ್ ಯುವರ್ ಗ್ರಾಟಿಟ್ಯೂಡ್ ಇನ್ ಒನ್ ಪ್ಲೇಸ್. ನೋಡಿ, ನಾನು ಅವತ್ತೇ ಹೇಳಿದೆ, ಒಂದು ಬುಕ್ ನ ಇಟ್ಕೊಳ್ಳಿ, ಒಂದು ಒಳ್ಳೆ ಡೈರಿನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಎವ್ರಿ ಡೇ ಬೆಳಗ್ಗಿನ ಜಾವ ಎದ್ದ ತಕ್ಷಣ ಅಥವಾ ದಿನ ಶುರು ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಲಿಸ್ಟ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಓಕೆ, today you are going to make a simple list of 10 blessings in your life. So ಇವತ್ತಿನ ದಿನ ನಾವೆಲ್ಲ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸಿಂಪಲ್ ಆಕ್ಟಿವಿಟಿ, 10 ಲಿಸ್ಟ್ ಮಾಡಬೇಕು, 10 ಗ್ರಾಟಿಟ್ಯೂಡ್ ನ ಬರಿಬೇಕು ನಾವೆಲ್ಲರನ್ನು. ಓಕೆ, ನೋಡಿ, ಇವನ್ ಐನ್ಸ್ಟೈನ್, when Einstein gave thanks, he thought of why he was grateful. When you think of the reason why you are grateful for a particular thing, ವಸ್ತುಗಳಿಗೆ, ಪರ್ಸನ್ ಅಂಡ್ a situation, ವಸ್ತುಗಳು, ವ್ಯಕ್ತಿಗಳು ಅಥವಾ ಸನ್ನಿವೇಶ, ವಿಚಾರಗಳು. ಓಕೆ, ಯು ವಿಲ್ ಫೀಲ್ ಗ್ರಾಟಿಟ್ಯೂಡ್ ಮೋರ್ ಡೀಪ್ಲಿ. ಯಾಕೆ ಅಂತ ಬರಿಬೇಕು ನಾವು. ಬರೇ ಇದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ, ಇದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಅಂದ್ರೆ ಸಾಲದಿಲ್ಲ. ಯಾಕೆ ಥ್ಯಾಂಕ್ ಯು ಅನ್ನೋದನ್ನ ಬರಿಬೇಕು, ವೈ ಅನ್ನೋದನ್ನ ಬರಿಬೇಕು. ನೀವು ಅವಾಗ ಮೋರ್ ಡೀಪ್ಲಿ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತೀರಾ. ಓಕೆ, ರಿಮೆಂಬರ್ ದಟ್ ದ ಮ್ಯಾಜಿಕ್ ಆಫ್ ಗ್ರಾಟಿಟ್ಯೂಡ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ದ ಡಿಗ್ರಿ ಆಫ್ ಯುವರ್ ಫೀಲಿಂಗ್. ಕೇಳಿಸ್ಕೊಳ್ಳಿ, ನಾವು ಎಷ್ಟು ಡೀಪ್ ಆಗಿ ಫೀಲ್ ಮಾಡ್ತೀವಿ ಗ್ರಾಟಿಟ್ಯೂಡ್ ನ, ಅಷ್ಟು ಮ್ಯಾಜಿಕ್ ಆಗುತ್ತೆ ಲೈಫ್ ಅಲ್ಲಿ. ಅದಕ್ಕೆ ದ ಡಿಗ್ರಿ ಆಫ್ ಮ್ಯಾಜಿಕ್ ಹ್ಯಾಪನ್ಸ್ ಆನ್ ದ ಡಿಗ್ರಿ ಆಫ್ ಯುವರ್ ಫೀಲಿಂಗ್ಸ್. ಓಕೆ, ಸೊ ವಿತ್ ಈಚ್ ಐಟಮ್ ಆನ್ ಯುವರ್ ಲಿಸ್ಟ್, ರೈಟ್ ದ ರೀಸನ್ ವೈ ಯು ಆರ್ ಗ್ರೇಟ್ಫುಲ್ ಫಾರ್. ಓಕೆ, ಪ್ರತಿಯೊಂದು ಗ್ರಾಟಿಟ್ಯೂಡ್ಗೂ ಏನಕ್ಕೆ ನಾವು ಗ್ರಾಟಿಟ್ಯೂಡ್ ಆಗಿದ್ದೀವಿ ಅನ್ನೋದನ್ನ ರೀಸನ್ ನ ಬರಿಬೇಕಲ್ಲಿ. ಹಿಯರ್ ಆರ್ ಸಮ್ ಐಡಿಯಾಸ್ ಟು ರೈಟ್ ದ ಲಿಸ್ಟಿಂಗ್ಸ್. ಕೆಲವು ಐಡಿಯಾಸ್ ಕೊಟ್ಟಿದ್ದಾರೆ, ಲೈನ್ಸ್ ಕೊಟ್ಟಿದ್ದಾರೆ. I am truly blessed to have dash because dash. I am so happy and grateful for dash because of dash. I am truly grateful for dash because dash. Okay, so like that. Example ಕೊಟ್ಟಿದ್ದಾರೆ. After you have finished making a 10 list of blessings, go back and read each one, either in your mind or loud reading. Mind al ಬೇಕಾದ್ರೆ ಓದಿ, ಜೋರಾಗಿ ಬೇಕಾದ್ರೆ ಓದಿ. When you get at the end of each blessing, say ಮ್ಯಾಜಿಕಲ್ ವರ್ಡ್ 3 times, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರತಿಯೊಂದು ಗ್ರಾಟಿಟ್ಯೂಡ್ ಹೇಳಿದ ಮೇಲಿಂದ ಮ್ಯಾಜಿಕಲ್ ವರ್ಡ್ ಯಾವುದು? ಮ್ಯಾಜಿಕಲ್ ವರ್ಡ್ ಥ್ಯಾಂಕ್ ಯು. ಇದನ್ನ 3 ಸರಿ ಹೇಳ್ಬೇಕು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ. ಓಕೆ, ಅಂಡ್ ಫೀಲ್ ದ ಗ್ರಾಟಿಟ್ಯೂಡ್ ಫಾರ್ ದ ಬ್ಲೆಸ್ಸಿಂಗ್ ಆಸ್ ಮಚ್ as ಪಾಸಿಬಲ್. ಸೊ ಥ್ಯಾಂಕ್ ಯು ಹೇಳ್ಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್ ಗಾಡ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಿಮಗೆ ಇದು ಸಿಕ್ಕಿದೆ, ಇವ್ರು ಸಿಕ್ಕಿದ್ದಾರೆ, ಅಥವಾ ಈ ಸಿಚುವೇಶನ್ ಬಂದಿದೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮನಸ್ಸಿಂದ ಫೀಲ್ ಮಾಡ್ತಾ ಗ್ರಾಟಿಟ್ಯೂಡ್ ನ ಹೇಳಬೇಕು. ಟು ಹೆಲ್ಪ್ ಯು ಫೀಲ್ ಮೋರ್ ಗ್ರಾಟಿಟ್ಯೂಡ್, ಯು ಕ್ಯಾನ್ ಬಿ ಗ್ರೇಟ್ಫುಲ್ ಫಾರ್ ಯೂನಿವರ್ಸ್, ಗಾಡ್, ಸ್ಪಿರಿಟ್, ಗಾಡ್ನೆಸ್, goodness, life, your greater self,
right? The practice of counting your blessing is so simple, so powerful in altering your life. ನಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಇಟ್ಸ್ ಅ ಪವರ್ಫುಲ್ ಪ್ರಾಕ್ಟೀಸ್. ಯಾವುದು? ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್. ಸೊ I want you to count to add 10 more blessings to your list every day for next 27 days. Friends, ಇದು 28 ದಿನ ಪ್ರೋಗ್ರಾಮು. ಸೊ ನೆಕ್ಸ್ಟ್ ಇವತ್ತು ಶುರು ಮಾಡ್ತಾ ಇದ್ದೀರ ಅಂದ್ರೆ ನಾಳೆ ಕಂಟಿನ್ಯೂ ಮಾಡ್ತೀವಿ. ಇನ್ನ 27 ದಿನ ಅಂದ್ರೆ ಇವತ್ತಿಂದ 28 ದಿನಕ್ಕೆ ನಾವು ಎವ್ರಿ ಡೇ 10 ಹೊಸ ಬ್ಲೆಸ್ಸಿಂಗ್ಸ್ ನ ಬರಿತೀವಿ. ರಿಪೀಟ್ ಮಾಡಲ್ಲ, ನಾವು 10 ಹೊಸ ಬ್ಲೆಸ್ಸಿಂಗ್ಸ್ ನ ಬರಿತೀವಿ. ಅಂದ್ರೆ 28 ದಿನದಲ್ಲಿ ನಮ್ಮ ಹತ್ರ ಎಷ್ಟಿರುತ್ತೆ? 280 ಬ್ಲೆಸ್ಸಿಂಗ್ಸ್ ಇರುತ್ತೆ. ಓಕೆ, ಯು ಮೈಟ್ ಥಿಂಕ್ ಕುಡ್ ಇಟ್ ಬಿ ಪಾಸಿಬಲ್ ಎವ್ರಿ ಡೇ 10 ಹೊಸ ಬ್ಲೆಸ್ಸಿಂಗ್ಸ್ ನ ಫೈಂಡ್ ಮಾಡಕ್ ಆಗತ್ತಾ ಅಂತ ನೀವೆಲ್ಲ ಯೋಚನೆ ಮಾಡಬಹುದು, ರೈಟ್? ಓಕೆ, the more you think about it, the more you will realize how much you have to be grateful for. ನಾವು ಬರೆಯಕ್ಕೆ ಶುರು ಮಾಡ್ತಾ ಹೋದ್ರೆ ಎಷ್ಟೊಂದು ನಮಗೆ ಸಿಗ್ತಾ ಹೋಗುತ್ತೆ. ಓ, ಇದಕ್ಕೆಲ್ಲ ನಾನು ಕೃತಜ್ಞನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ಹೋಮ್. ನೋಡಿ, ಎಕ್ಸಾಂಪಲ್ಸ್ ಕೊಡ್ತೀನಿ. ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ಹೋಮ್, ಫ್ಯಾಮಿಲಿ, ಯುವರ್ ಫ್ರೆಂಡ್ಸ್, ಯುವರ್ ವರ್ಕ್, ಯುವರ್ ಪೆಟ್ಸ್ ಅಂದ್ರೆ ಪ್ರಾಣಿಗಳು, ಪ್ರೀತಿ ಪ್ರಾಣಿಗಳು. ಓಕೆ, ಯು ಕುಡ್ ಬಿ ಥ್ಯಾಂಕ್ಫುಲ್ ಫಾರ್ ದ ಸನ್. ನೋಡಿ, ನಮ್ಗೆ ಕೇಳಿದಿರಾನೆ ನಮ್ಮ ಸೂರ್ಯದೇವ ನಮ್ಗೆ ಬೆಳಕು ಕೊಡ್ತಾನೆ, ಶಾಖ ಕೊಡ್ತಾನೆ. ಓಕೆ, ಗ್ರೇಟ್ಫುಲ್ ಫಾರ್ ವಾಟರ್ ವಿ ಡ್ರಿಂಕ್. ಇಮ್ಯಾಜಿನ್ ಮಾಡಿದೀರಾ, ಜಸ್ಟ್ ಟ್ಯಾಪ್ ಆನ್ ಮಾಡಿದ್ರೆ ನೀರ್ ಬರುತ್ತೆ. ಸೊ ನಮ್ಗೆ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕಲ್ಲ, ನೀರ್ ಸಿಗ್ತಾ ಇದೆ. ಹಾಗೆ BWSSBಗೂ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕಲ್ಲ, ಜಲಮಂಡಲಿಗೂ. ಜಸ್ಟ್ ಮನೇಲಿ ಕೂತ್ಕೊಂಡು ಟ್ಯಾಪ್ ಆನ್ ಮಾಡಿದ್ರೆ ನೀರ್ ಬರುತ್ತೆ ನಮ್ಗೆ, ಇಸ್ಂಟ್ ಇಟ್? ಸರ್, ನಾವು ಅದಕ್ಕೆಲ್ಲ ದುಡ್ಡು ಪೇ ಮಾಡ್ತೀವಿ ಸರ್. ಡೋಂಟ್ ವರಿ ಅಬೌಟ್ ನಾವೇನ್ ಪೇ ಮಾಡ್ತೀವಿ, ಬಟ್ ನಮ್ಗೆ ಅಷ್ಟು ಸೌಕರ್ಯ ಸಿಗ್ತಾ ಇದೆಯಲ್ವಾ, ಅದಕ್ಕೆ ಗ್ರೇಟ್ಫುಲ್ ಆಗಿ. ಒಂದಿನ ನೀರಿಲ್ಲ ಅಂದ್ರೆ ಹಿಂಗಾಗತ್ತೆ ಗೊತ್ತಾ? ಇಮ್ಯಾಜಿನ್ ಮಾಡಿ ನೋಡಿ. ಸೊ ಏನ್ ಸಿಗ್ತಾ ಇದೆ ಅದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು. ಅಂಡ್ ದ ಫುಡ್ ಯು ಈಟ್, ಪ್ರತಿದಿನ 3 ಹೊತ್ತು 4 ಹೊತ್ತು ಏನು ಊಟ ಮಾಡ್ತೀವಿ, ಊಟ ಮಾಡ್ಬೇಕಾದ್ರೆ ಥ್ಯಾಂಕ್ ಯು ಗಾಡ್, ಯಾರೆಲ್ಲ ಇದನ್ನ ನಮ್ಮವರೆಗೂ ತಲುಪಿಸಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತೇಳಿ 1 ಸೆಕೆಂಡ್ ಮನ್ಸಲ್ಲಿ ನೆನಪಿಸ್ಕೋಬೇಕು. ಯಾರು ನಮ್ಗೆ ಊಟ ಕೊಡ್ತಾ ಇದ್ರೆ ಅವ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಯು ವಿಲ್ ಫೀಲ್ ಸೋ ಗ್ರೇಟ್ ಅಬೌಟ್ ಲೈಫ್, ಫುಡ್. ಓಕೆ, ದ ಏರ್ ಯು ಬ್ರೀತ್. ಯಾವತ್ತಾದ್ರೂ ಗಾಳಿಗೆ ನಾವು ಗ್ರಾಟಿಟ್ಯೂಡ್ ಕೊಟ್ಟಿದೀವ? ಫ್ರೀ ಆಗಿ ಸಿಗ್ತಾ ಇದೆ ಆಕ್ಸಿಜನ್. ನೋಡಿ, ಕೊರೋನಾ ಇಂದ, ಪ್ಯಾಂಡಮಿಕ್ ಇಂದ ಗೊತ್ತಾಯ್ತು ನಮ್ಗೆ ಎಷ್ಟು ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ಇಸ್ಂಟ್ ಇಟ್? ಓಕೆ, ವಿತೌಟ್ ಆಲ್ ಆಫ್ ದೆಮ್ ನಾವು ಬದುಕಕ್ ಸಾಧ್ಯನೇ ಇಲ್ಲ. ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ಟ್ರೀಸ್, ಮರಕ್ಕೆ, ಅನಿಮಲ್ಸ್, ದ ಓಷನ್, ದ ಬರ್ಡ್, ದ ಫ್ಲವರ್, ದ ಪ್ಲಾಂಟ್, ದ ಬ್ಲೂ ಸ್ಕೈ, ರೈನ್, ಸ್ಟಾರ್, ಮೂನ್, ಅವರ್ ಬ್ಯೂಟಿಫುಲ್ ಪ್ಲಾನೆಟ್ ಅರ್ತ್. ಇಷ್ಟಕ್ಕೆಲ್ಲ ನಾವು ಗ್ರಾಟಿಟ್ಯೂಡ್ ನ ಸಲ್ಲಿಸಬಹುದು. ಓಕೆ, ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ಸೆನ್ಸಸ್, ನಮ್ಮ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು. ಐಸ್, ದ ಯು ಸಿ, ದ ಇಯರ್ಸ್ ಯು ಲಿಸನ್, the mouth you taste, tongue you taste, the nose you smell. Okay, the skin enables to feel the touch. Okay, you could be grateful for legs. ನಾವು ನಡಿತೀವಲ್ವಾ, ಡೈಲಿ ವಾಕ್ ಮಾಡ್ತೀವಿ, ನಿಂತ್ಕೊಳ್ತೀವಿ, ನಮ್ಮ ಕಾಲುಗಳಿಗೆ ನಾವು ಕೃತಜ್ಞರಾಗಿರ್ಬೋದು. ದ ಹ್ಯಾಂಡ್ಸ್ ಯು ಯೂಸ್, ಕೈಗಳು, ನಾವು ಎಷ್ಟು ಯೂಸ್ ಮಾಡ್ತೀವಿ ಇದನ್ನ, ಕೈಗಳಿಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸಬಹುದು. ದ ವಾಯ್ಸ್ ಯು ದಟ್ ಎನೇಬಲ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನಾವು ಎವ್ರಿ ಡೇ ಐ ಫೀಲ್ ಲೈಕ್ ನಾನು ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರೆ ಐ ಫೀಲ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ವಾಯ್ಸ್. ಥ್ಯಾಂಕ್ ಯು ಅಂತ ಹೇಳಿ ಅನ್ಕೊಳ್ತೀನಿ ನಾನು. ಓಕೆ, ಸೊ ಕಮ್ಯುನಿಕೇಶನ್, ನಮ್ಮ ಕಮ್ಯುನಿಕೇಶನ್ ಆಗದೆ ನಮ್ಮ ಮಾತಿಂದ. ಸೊ ನಮ್ಮ ವಾಯ್ಸ್ಗೆ ಗ್ರೇಟ್ಫುಲ್ ಆಗಿರ್ಬೋದು. ಯು ಕುಡ್ ಗಿವ್ ಥ್ಯಾಂಕ್ಸ್ ಟು ಅಮೇಝಿಂಗ್ ಇಮ್ಯೂನ್ ಸಿಸ್ಟಮ್, ನಮ್ಮ ಇಮ್ಯೂನ್ ಶಕ್ತಿ, ಅದಕ್ಕೂ ಥ್ಯಾಂಕ್ಸ್ ಕೊಡ್ಬೋದು. ಆಲ್ ದ ಆರ್ಗನ್ಸ್, ನಮ್ಮ ಎಲ್ಲ ಅಂಗಾಂಗಗಳಿಗೂ ನಾವು ಥ್ಯಾಂಕ್ಸ್ ಹೇಳ್ಬೋದು. ಓಕೆ, ಅಂಡ್ ಹ್ಯೂಮನ್ ಮೈಂಡ್, ಮ್ಯಾಗ್ನಿಫಿಸೆಂಟ್ ಹ್ಯೂಮನ್ ಮೈಂಡ್ಗೆ ನಾವೇನ್ ಮಾಡ್ಬೋದು, ಬ್ರೈನ್ಗೆ ಥ್ಯಾಂಕ್ ಯು ಹೇಳ್ಬೋದು. ಅಂಡ್ ಹಿಯರ್ ಆರ್ ದ ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ಯು ಕ್ಯಾನ್ ರಿಮೈಂಡ್ ಆಫ್ ಮೇಜರ್ ಏರಿಯಾಸ್ ಆಫ್ ಬ್ಲೆಸ್ಸಿಂಗ್ಸ್ ಅಂಡ್ ಗ್ರೇಟ್ಫುಲ್. ನೋಡಿ, ಕೆಲವು ಇಂಪಾರ್ಟೆಂಟ್ ಏರಿಯಾಸ್ ಕೊಟ್ಟಿದ್ದಾರೆ. ಆ ಏರಿಯಾದಲ್ಲಿ ಡೀಪ್ ಆಗಿ ಹೋದ್ರೆ ಎಷ್ಟೊಂದು ಗ್ರಾಟಿಟ್ಯೂಡ್ ನ ನಾವು ಹುಡುಕಿ ಬರಿಬಹುದು. ಓಕೆ, ಹೆಲ್ತ್, ಬಾಡಿ, ವರ್ಕ್ ಅಂಡ್ ಸಕ್ಸಸ್, ಮನಿ, ರಿಲೇಶನ್ಶಿಪ್, ಪ್ಯಾಷನ್, ಹ್ಯಾಪಿನೆಸ್, ಲವ್, ಲೈಫ್, ನೇಚರ್, ಪ್ಲಾನೆಟ್, ಏರ್, ವಾಟರ್, material, goods, services, any subject of your choosing, ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ನ ಸಲ್ಲಿಸಬಹುದು. ಓಕೆ, ಯು ಶುಡ್ ಫೀಲ್ significantly better and happier after each time you count your blessings. How good you feel about
how good you feel, your measure of how much gratitude you felt. Okay, ಪ್ರತಿ ಗ್ರಾಟಿಟ್ಯೂಡ್ ನ ಹೇಳಿದ್ಮೇಲಿಂದ ಯು ಶುಡ್ ಫೀಲ್ ಮೋರ್ ಹ್ಯಾಪಿನೆಸ್. ಥ್ಯಾಂಕ್ ಯು, ನನಗೆ ಸಿಕ್ಕಿದೆ ಅಂತ ಹೇಳಿ ತುಂಬಾನೇ ಖುಷಿ ಪಡಬೇಕು. ಓಕೆ, ಸಮ್ ಡೇಸ್ ಕೆಲವು ದಿನ ತುಂಬಾನೇ ಬೇಗ ಕ್ವಿಕ್ಲಿ ಹ್ಯಾಪಿ ಆಗ್ತೀರಾ. ಎಸ್, ನನ್ನ ಹತ್ರ ಇದಿದೆ, ಸೊ ಹ್ಯಾಪಿ ಅಂತ ಫೀಲ್ ಅನ್ಸುತ್ತೆ. ಓಕೆ, ಎವ್ರಿ ಡೇ ಶುರು ಮಾಡಿದ್ಮೇಲಿಂದ as you keep continuing every day, you will notice bigger and bigger difference in your way of feeling each time, and you will see your blessings magically multiply. So ಇವರು ಹೇಳ್ತಾ ಇದ್ದಾರೆ, ಎವ್ರಿ ಡೇ ಕೌಂಟ್ ಮಾಡ್ತಾ ಹೋಗಿ, ಬ್ಲೆಸ್ಸಿಂಗ್ಸ್ ನ ಬರಿತಾ ಹೋಗಿ, ಹೇಳ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ, ಅದರಿಂದ ಮ್ಯಾಜಿಕಲಿ ಡೇ ಬೈ ಡೇ ಬಿಗರ್ ಡಿಫ್ರೆನ್ಸ್ ನ ನೀವು ನೋಡಕ್ ಶುರು ಮಾಡ್ತೀರಾ. ಓಕೆ, ಇವತ್ತಿನ ದಿನ ನೀವು ಶುರು ಮಾಡ್ತೀರಾ, ನಿಮಗೆ ಅಷ್ಟು ಏನು ಅನ್ನಿಸ್ತೀರಾ ಇರ್ಬೋದು, ಡಿಫ್ರೆನ್ಸ್ ಗೊತ್ತಾಗ್ದಿರಾ ಇರ್ಬೋದು. ನಾಳೆ ಮಾಡಿ, ನಾಡಿದ್ ಮಾಡಿ, ಆಚೆ ನಾಡಿದ್ ಮಾಡಿ, ಎವ್ರಿ ಡೇ ಕಂಟಿನ್ಯೂ ಮಾಡ್ತಾ ಹೋದಂಗೆ ಲೈಫಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಬರುತ್ತೆ. ಸೊ ಈ ಪ್ರಾಕ್ಟೀಸ್ ಒಂದಿನದ ಪ್ರಾಕ್ಟೀಸ್ ಅಲ್ಲ, ಇದು ಎವ್ರಿ ಡೇ ಮಾಡೋಂಥ ಪ್ರಾಕ್ಟೀಸ್. ಡೇ 1 ಪ್ರಾಕ್ಟೀಸ್ ಯಾವ್ದು? ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಸೊ ಫ್ರೆಂಡ್ಸ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನಮ್ಗೆ ಏನ್ ಸಿಕ್ಕಿದೆ ಲೈಫಲ್ಲಿ ಅದಕ್ಕೆ ಥ್ಯಾಂಕ್ ಯು. ಮ್ಯಾಜಿಕಲ್ ವರ್ಡ್ ಯಾವುದು? ಥ್ಯಾಂಕ್ ಯು ಅಂತ ಹೇಳೋಂಥದ್ದು. ಪ್ಲಸ್ ಫಾರ್ಮ್ಯಾಟ್ ಏನು? ಐ ಆಮ್ ಸೋ ಗ್ರೇಟ್ಫುಲ್ and I'm so happy and grateful for this. Whatever you can write. I'm so happy and grateful for my body because yav karanake I enjoy my body, I live my body. Nam body irodakke ನಾವು ಬದುಕಿರೋದು. I live my body. Thank you. Like this 10 ಲಿಸ್ಟ್ ನ ಮಾಡ್ತೀವಿ. ಓಕೆ, ಅವರು ಕ್ಲೀನ್ ಆಗಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಏನೇನ್ ಮಾಡಬೇಕು ಅಂತ ಹೇಳಿ. ಹೇಳ್ತೀನಿ ನೋಡಿ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಡೇ 1, ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್, ಮೇಕ್ ಅ ಲಿಸ್ಟ್ ಆಫ್ 10 ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್ ಯು ಆರ್ ಗ್ರೇಟ್ಫುಲ್ ಫಾರ್. ರೈಟ್ ವೈ ಯು ಆರ್ ಗ್ರೇಟ್ಫುಲ್ ಫಾರ್ ಈಚ್ ಬ್ಲೆಸ್ಸಿಂಗ್ಸ್. ಗೋ ಬ್ಯಾಕ್ ಅಂಡ್ ರೀಡ್ ಯುವರ್ ಲಿಸ್ಟ್, ಐದರ್ ಇನ್ ಯುವರ್ ಮೈಂಡ್ ಆರ್ ಲೌಡ್. When you get to the end of each one, say magical word, thank you, and feel the gratitude for the blessings as much as you can. Repeat the first 3 steps of the magical practice every morning for next 27 days. ಇವತ್ತೇನ್ ಮಾಡ್ತೀವಿ, ನಾಳೆ ಏನ್ ಮಾಡ್ತೀವಿ, ನಾಡಿದ್ದೇನ್ ಮಾಡ್ತೀವಿ, ಈ ಮೂರನ್ನ ನೆಕ್ಸ್ಟ್ 27, 28 ಕೂಡ ಕಂಟಿನ್ಯೂ ಮಾಡಬೇಕು. ಡನ್? ಓಕೆ, ನಾಳೆ ಮ್ಯಾಜಿಕ್ ಡೇ 2 ಇರುತ್ತೆ. ಡೇ 2ಗೆ ಒಂದು ಐಟಮ್ ಬೇಕು. ಆ ಐಟಮ್ ಯಾವುದು ಅಂತ ಹೇಳಿ ನಾನು ನಿಮ್ಗೆ ಫೋಟೋ ಹಾಕಿ ಕಳಿಸ್ತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆ ಬೇಕಾಗುತ್ತೆ ಅದು. ಡನ್? ಸೊ ಡೇ 1 ಎಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಜಾಯ್ನಿಂಗ್ ಇನ್. ಡೇ 1 ಪ್ರಾಕ್ಟೀಸ್ ನಾನು ಮೆಸೇಜ್ ಕೂಡ ಹಾಕ್ತೀನಿ ಗ್ರೂಪ್ ಅಲ್ಲಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ಈಗಲೇ ಕೂತ್ಕೊಂಡು ಬರೀರಿ ಬೇಕಂದ್ರೆ, ಅಥವಾ ಒಂದ್ ಸ್ವಲ್ಪ ಬಿಟ್ಟು ಆಮೇಲೆ ಆದ್ರೂ ಬರಿಬಹುದು, ನಿಮ್ಗೆ ಫ್ರೀ ಇಲ್ಲ ಅಂತ ಹೇಳಿದ್ರೆ. 10 ಗ್ರಾಟಿಟ್ಯೂಡ್ ನ ಬರಿಬೇಕು. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ. ನಿಮ್ಮ ಸುತ್ತ ನೋಡಿ, ನಿಮ್ಮ ರೂಮ್ ಅಲ್ಲಿ ಏನೇನೆಲ್ಲ ಇದೆ. ಜಸ್ಟ್ ಲುಕ್ ಅರೌಂಡ್. ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ನ ಸಲ್ಲಿಸಬಹುದು. ನೀವು ಮೊಬೈಲ್ ಅಲ್ಲಿ ಅಟೆಂಡ್ ಮಾಡ್ತಾ ಇದೀರಾ, ಮೊಬೈಲ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸಬಹುದು. ಇಂಟರ್ನೆಟ್ ಬೇಕು ಅಟೆಂಡ್ ಮಾಡ್ಲಿಕ್ಕೆ, ಇಂಟರ್ನೆಟ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸಬಹುದು. ನಿಮ್ಮ ಏರ್ಟೆಲ್, ಜಿಯೋ, ಐಡಿಯಾ ಇದಕ್ಕೆ ಗ್ರಾಟಿಟ್ಯೂಡ್ ನ ಸಲ್ಲಿಸಬಹುದು. ರೈಟ್? ಇಯರ್ಫೋನ್ ಗ್ರಾಟಿಟ್ಯೂಡ್ ಸಲ್ಲಿಸಬಹುದು. ಸೊ ಎಷ್ಟೊಂದಿದೆ ನಮ್ಮ ಲೈಫಲ್ಲಿ ನಾವು ಗ್ರಾಟಿಟ್ಯೂಡ್ ನ ಸಲ್ಲಿಸಕ್ಕೆ. ಕಂಡ್ಬಿಟ್ಟು ನೋಡಿ, ಡೈಲಿ 10 ಹೊಸದನ್ನ ಬರೀತಾ ಹೋಗ್ಬೇಕು. ಓಕೆ, ಡನ್? ನಾನು ಟೈಪ್ ಮಾಡ್ತೀನಿ, ಫಾರ್ಮ್ಯಾಟ್ ನ ಟೈಪ್ ಮಾಡ್ತೀನಿ, ಹಾಗೆ ಗ್ರೂಪ್ ಅಲ್ಲೂ ಹಾಕ್ತೀನಿ. ಐ ಆಮ್ ಸೋ ಹ್ಯಾಪಿ, ಬರ್ಕೊಳ್ಳಿ ಎಲ್ಲರೂ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ dash because of dash. Thank you. ಚಾಟ್ ಬಾಕ್ಸ್ ಅಲ್ಲೂ ಹಾಕಿದ್ದೀನಿ, ಗ್ರೂಪ್ ಅಲ್ಲೂ ಫೋಟೋ ಹಿಡಿದು ಹಾಕ್ತೀನಿ. ಓಕೆ, ಸೊ ಎವ್ರಿ ಡೇ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾಡಬೇಕು. 10 ಗ್ರಾಟಿಟ್ಯೂಡ್ ನ ಬರಿಬೇಕು. ನಮ್ಮ ಲೈಫ್ ಅಲ್ಲಿ ಏನ್ ಚೆನ್ನಾಗಿದೆ, ಏನ್ ಸರಿ ಇದೆ ಅದನ್ನ ನೋಡೋಕ್ ಶುರು ಮಾಡಬೇಕು. ಸೊ ದಟ್ ಮ್ಯಾಜಿಕ್
28 ಡೇಸ್ ಅಲ್ಲಿ ಮ್ಯಾಜಿಕ್ ನ ನೋಡ್ಬೋದು ನಾವು ಲೈಫಲ್ಲಿ. ಡನ್. ಎಲ್ಲರೂ ಚಾಲೆಂಜ್ ತಗೊಳ್ಳಿ, ಕಮಿಟ್ಮೆಂಟ್ ಇಂದ ಈ ಪ್ರೋಗ್ರಾಮ್ ನ ಮಾಡಬೇಕು. ಐ ವಾಂಟ್ ಎವ್ರಿ ಒನ್, ವಿಡಿಯೋ ನೋಡ್ತಾ ಇರೋ ಕೂಡ ಅಷ್ಟೇ, ಲೈವ್ ಅಲ್ಲಿ ಜಾಯ್ನ್ ಆಗಿ ಆರ್ ವಿಡಿಯೋ ನೋಡಿದ್ರು ಪರವಾಗಿಲ್ಲ, ಬಟ್ ಕಮಿಟ್ಮೆಂಟ್ ಅಲ್ಲಿ 28 ಡೇಸ್ ನೀವು ಇದನ್ನ ಫಾಲೋ ಮಾಡಿ. ನಿಮ್ಮ ಲೈಫ್ ಅಲ್ಲಿ ಕಂಪ್ಲೀಟ್ ಮ್ಯಾಜಿಕಲ್ ಟರ್ನ್ ಅರೌಂಡ್ ಆಗುತ್ತೆ. ನೀವೇ ಹೇಳ್ತೀರಾ, ಎಸ್ ಸರ್ 28 ಡೇಸ್ ಅಲ್ಲಿ ನಾನು ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ನೀವೇ ಹೇಳ್ತೀರಾ ನನಗೆ. ಡನ್, ಕ್ಲಿಯರ್? Right then, thank you so much friends, all of you. Video ನೋಡ್ತಾ ಇರೋರು, ರೆಕಾರ್ಡಿಂಗ್ ನೋಡ್ತಾ ಇರೋರು ಕೂಡ ಇದನ್ನ ಫಾಲೋ ಮಾಡಿ. all of you have a wonderful day, excellent day. ನಾಳೆ ಸಿಗೋಣ ಡೇ 2ಗೆ ಮ್ಯಾಜಿಕಲ್ ಪ್ರಾಕ್ಟೀಸ್ಗೆ. ನಾಳೆಗೆ ಏನ್ ಬೇಕು ಗ್ರೂಪ್ ಅಲ್ಲಿ ಹಾಕ್ತೀನಿ, ಆ ಐಟಮ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು so much for joining in.